ಯೋಗ ಅಂದರೆ ಕೂಡುವುದು, ಕೂಡಿದ್ದನ್ನು ನೀಟಾಗಿ ಕ್ಷೇಮವಾಗಿ ಅದನ್ನು ಕಾಪಾಡೋದು. ಎರಡು ಹೌದಲ್ರಿ? ಹೌದಲ್ಪ? ಕ್ಷೇಮ ಹೌದು. ಅದ್ಭುತ. ಯೋಗ ಕೂಡಿಬಿಟ್ಟದಂದ. ಯೋಗ ಅಂದ್ರೆ ಏನ್ರಿ? ಕೂಡುವಿಕೆ. ಕೂಡುವಿಕೆ. ಸುಮ್ಮನೆ ಕೂಡುತ್ತಂದ್ರೆ ಅದು ಬಾಯಿಗೆ ಮಾತ್ರ ಕೂಡ್ಲಿಕ್ಕೆ ಸಾಧ್ಯ. ಸರಿ, ಇನ್ನು ಕೂಡಿಸ್ತು, ಕೂಡಿಸಿದ್ದನ್ನು ಕ್ಷೇಮವಾಗಿ ಉಳಿಸೋ ಕಾರ್ಯಕ್ರಮ ಯೋಗಕ್ಷೇಮ. ಅದು ಯೋಗಕ್ಷೇಮ ಅಂತ ನೋಡಿ ಹಂಗದ. ಮತ್ತು ಕ್ಷೇಮ ಉಳಿಬೇಕಲ್ಲ. ಆ ಯೋಗ ಬಂದು ಹಿಂಗೆ ಹೋಗ್ಬಿಡ್ತಾನೆ ತೊಗೊಂಡು ಏನು ಮಾಡೋದು? ಲಾಟ್ರಿ ಟಿಕೆಟ್ ಹತ್ರಿ ಹಾಂ, ಅದಷ್ಟು ಬಂತು. ಮತ್ತು ಬಂದು ರೊಕ್ಕ ಕೊಡಲಿಲ್ಲ ಅಂದ್ರೆ ಕ್ಷೇಮ ಇಲ್ಲ. ಆ ರೊಕ್ಕ ಬಂದ ಮೇಲೆ ಅದನ್ನು ನೀಟಾಗಿ ಅದನ್ನು ಸೇಫ್ಟಿ ತೆಗೆದಿಟ್ಟು ಅದನ್ನ ಹೆಂಗೆ ನೀಟಾಗಿ ಬಳಸಿದ್ರೆ ಅದು ಕ್ಷೇಮ. ಹೌದು. ಮತ್ತು ಲಾಟ್ರಿ ಟಿಕೆಟ್ ಹತ್ತಿದ್ದು ಕರೆ ರೊಕ್ಕ ಬರಲಿಲ್ಲ, ರೊಕ್ಕ ಬಂದ ಮೇಲೆ ಅದನ್ನ ಚೆಂದ ಬೇರೆ ರೀತಿ ಬಳಸ್ಲಿಕ್ಕತ್ರ ಅದು ಹೋತು. ಅದು ಕ್ಷೇಮ ಅಲ್ಲ. ಅದು ಲೆಕ್ಕ ಹೆಂಗೆ ಬಳಸ್ಲಿಕ್ಕತ್ತೀರಿ? ಗರ್ಭಿಣಿ ಮಟ್ಟವು ಇರ್ತಾರೆ, ಗರ್ಭಿಣಿಯಾಗ ಅದು ಭಗವಂತ ವಾಚ್ ಅಂತ ಇರ್ತಾರೆ. ಯಾರೋ ಬಂದು ಏನು ಮಾಡ್ತಾನೆ, ನನ್ನ ಹೆಂಡತಿಗೆ ಡಿಕ್ಕಿ ಹೊಡಿತಾನೆ, ಅರ್ಜೆಂಟ್ ಹೊಂಟಿರ್ತಾನೆ. ಸಹಜ, ಎಲ್ಲರೂ ಆತುರತೆ ಇರ್ತದೆ. ಹೆಂಡತಿಗೆ ಒಂದು ಡಿಕ್ಕಿ ಹೊಡಿತಾನೆ. ಹೆಂಡತಿ ಡಿಕ್ಕಿ ಹೊಡೆದು ಕೂಡ ಏನು ಅನಿಸ್ತದೆ? ಕಣ್ಣೆಲ್ಟಿ ಆಯ್ತರ ಹೆಣ್ಮಕ್ಳು ಗೊತ್ತವಲ್ಲ, ಗರ್ಭಿಣಿ ಶರಣ ಮಾಡ್ತೀವಿ ನಾವು. ಗೊತ್ತಲ್ಲ, ಮುದಿಕ ಕಾಲಾಗದ ವಿಜಾಗ್ತರಿಗೆ ಕೊಡ್ತದೆ. ಹಂಗ್ಯಾಕೆ ಅಷ್ಟಾಕೆ ಸ್ವೀಕಾರ ಮಾಡೋ ಉತ್ಸಾಹ. ಆ ಕ್ಷಣಕ್ಕೆ ಬಿಡು, ಕೊಡೋದನ್ನು ಬಿಡು. ಬಂದು ಗರ್ಭಿಣಿ ಬಂದು ಆಲ್ರೆಡಿ ಆ ಕ್ಷಣಕ್ಕೆ ನೋಡ್ರಿ ನಿಮ್ಮ ಚಿನ್ನ. ಅವಾಗ ಅಲ್ಲಿಂದ ಹೊರಗೆ ಯಾವಾಗ ಕರ್ಕೊಂಡ್ಬಂದೇನೋ ನೋಡಿ ಏನು ಬರಲು ಆ ಭಾವ, ಆ ಪ್ರಶಾಂತತೆ. ಅಲ್ಲಿ ಹೋಗಿ ಏನು ಅನುಭವಿಸ್ಬೇಕಾಗಿತ್ತು ನೀವು? ಎದ್ರೀಗ ಒಂದು ರೌಂಡ್ ಕಾಣ್ತಿರ್ತಾನೆ ರೀ. ಅವ್ನು ನೋಡ್ಕೊಂಡು ತುಂಬ ನೋಡಿದ್ ಬಿಡ್ತೀವಿ. ಒಳ್ಳೆ ಈ ಭಾವದಾಗ ನೋಡಿದ್ರೆ ಒಳಗೆ ಆಲ್ರೆಡಿ ತುಂಬಿಟ್ಟಿರ್ತದೆ. ಅವ್ರೊಳಗೆ ಕಂಡ್ರೆ ಆಮೇಲೆ ಕಾಣ್ತಾನೆ. ಕಣ್ಣೆ ಕಾಣ ದೇವ್ರು ನೋಡೋ ಸಂಕ್ಷಣ ಅದು ಏನು ಬಂದಾಗ ಕಣ್ಣು ಮುಚ್ಕೊಂತಾನೆ. ಈ ಹತ್ರ ಅನ್ನೋದು ಹಂಗೆ ರೀ. ನೀವು ಮಜಾ ಅದ. ಕುರುಮನಾಲಿಗೆ ಕುರುಮನಾಲಿ ಹೊಂಟ್ರೆ ಅಲ್ಲೇ ಅವತ್ತು ಪೂರ್ವ ಹೊಂಟ್ರೆ ಅಲ್ಲೇ ಅವತ್ತು ಪೂರ್ವ ಅವ್ರು ಹೊಂಟಿದ್ದಿದ್ದಕ್ಕೆ ಮಧುಚಂದ್ರ ಕೊಂಡರು ಬುಕ್ಕಾಗ್ಯದ. ಅವಾಗ ಬಂದು ನಾನು ಭೇಟಿಯಾಗಿ, ನಾನು ತುಮಕೂರಾಗಿದ್ದೆ, ಭೇಟಿಯಾಗಿ ಬಂದು ಬೆಂಗಳೂರಿಗೆ ಹೋದ್ರೆ ಚಲೋ ಆಗಿದೆ. ಹೋಗ್ಬೇಕ್ರಿ, ಏನು ತಪ್ಪ. ಒಂದು ನಳದೊಳಗೆ ನೀರು, ಹೊಲಸು ನೀರು ಬಂತಂತ ಯಾರು ಬೈತೀರಿ? ನಳ ಬೈತೀರಿ? ನೀರು ಬಿಟ್ಟ ಚಲೋ ನೀರು ಬಂತು, ಭಾರಿ ಚಲೋ ನೀರು ಬಂದಿತ್ತು. ಯಾರು ಬೈತೀರಿ? ಯಾರು ಹೊಗಳ್ತೀರಿ? ಬಿಟ್ಟಾನ ಹೋಗ್ತೀವಿ. ಹೌದು, ಬಿಟ್ಟಾನ ಹೋಗ್ತೀವಿ. ಹೌದು. ಅಂದ್ರೆ ಈ ಚಾವಿದು ಏನು ನಮ್ಮದು ಪಾತ್ರತೆ ಏನಿಲ್ಲ. ಇಲ್ಲ ಕರೆ ನೋಡೋದು ಏನಿಲ್ಲ, ಅದೊಂದು ಸಾಧನ ಅಷ್ಟ. ಹೌದಲ್ರಿ? ಹಂಗೆ ನಾ ಏನು ಕೊಡ್ತೇವೆ ಇದೆಲ್ಲ ಇದೊಂಥರ ಯಂತ್ರ ಮಾಡೋದು. ಅದ್ರ ಮಾಲಕ ಎಷ್ಟದೇ ಇದೆಲ್ಲ ಯಂತ್ರ. ಅವ್ನು ಮಾಲಕ ಇಲಾಖೆ, ಮಾಲಕನೇ ನಿಮ್ದೇನದ ನೀವು ಮಾಡಿ ಬಂದು ಅದರ ಅರ್ಥ ಸ್ವಚ್ಛ. ನಂತರ ಸ್ವಚ್ಛ, ಆಮೇಲೆ ನಿಮ್ಮ ಕಾರ್ಯಗಳು ಸ್ವಚ್ಛ. ಹೌದು. ಮತ್ತು ಎರಡನೇ ಸದ್ವಿನಿಯೋಗ ಆಗುವಂಥ ಒಂದು ಭಾಗ್ಯ. ಸುಮ್ಮನೆ ಯಾತ್ರಕ್ಕೆ ಹೋಗೋದು ಸುಲಭ ಅಲ್ಲ. ಈಗ ಹೋಗಿ ಬರೋದು ಬೇರೆ. ಕುಂಬಳಕಾಯಿ ಬಂತು, ಹೋಗುತ್ತಾರೆ ಬರ್ತಾರೆ ಅಷ್ಟೇ. ಎರಡನೇ ಸದ್ವಿನಿಯೋಗ ಆಗುವಂಥ ಒಂದು ಭಾಗ್ಯ. ಸುಮ್ಮನೆ ಯಾತ್ರಕ್ಕೆ ಹೋಗೋದು ಸುಲಭ ಅಲ್ಲ. ಈಗ ಹೋಗಿ ಬರೋದು ಬೇರೆ. ಕುಂಬಳಕಾಯಿ ಬಂತು, ಹೋಗುತ್ತಾರೆ ಬರ್ತಾರೆ ಅಷ್ಟೇ. ಅದಕ್ಕೆ ನಿಜವಾಗಿ ಅಲ್ಲೆಲ್ಲರೂ ಯಾತ್ರೆ ಸಕ್ಸಸ್ ಆಗಿರೋದು ಕೂಡ ಹೋಗಿದ್ದೇವ ಮಾರಾಯ. ಬರೀ ರಾಡಿನ ಭಾಳ. ನಾನು ಈ ಯಾತ್ರಕ್ಕೆ ಹೋಗಾರ ಭಾಳ ಮಂದಿ ನೋಡಿರ್ತೀನಿ, ನೋಡಿ. ಆದ್ರೆ ಬಂದು ಬರೀ ನೆಗೆಟಿವ್ ಜಾಗನ ಹೇಳ್ತಿರ್ತಾರೆ. ಎಷ್ಟು ಹಂಪಂದು, ಎಷ್ಟು ಸರ್ಕಲ್ ಇದ್ದು, ಎಷ್ಟು ಸಲ ಊಟ ಸಿಕ್ತು, ಏನು ಹೇಳಿದ್ರಿ ಭಾಳ ಚಂದ ಮುಗೀತು ಕೆಲಸ, ಭಾಳ ಚಲೋ. ಮತ್ತು ಗಾಳಿ ಬರಬಾರ್ದು, ಮಳೆ ಬರಬಾರ್ದು, ಬಿಸಿಲು ಭಾಳ ಹೇಗೆ. ಆಮೇಲೆ ನೀವು ಬಿಸಿಲು ಇತ್ತು ಸ್ವಚ್ಛ ಇತ್ತು ಅಂದರು ಹೋಗಿರ್ತಾರೆ. ಏನು ಬಿಸಿಲು, ಬರೀ ಬಿಸಿಲು, ಎರಡು ಕಾಟು ಬಿಸಿಲು ರೀ.
ಅನುಕೂಲ ಮಾಡಿ ಕೊಟ್ಟದಲ್ಲ. ತೊಡ್ಕೊಳ್ಳೋದು ಅದನ್ನು ಮಂದಿ ಮತ್ತು ಎಲ್ಲರೂ ಹೆಂಗೆ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರಗಳು ಇರ್ತಾವೆ. ರೀ ಎದಕ್ಕೆ ಮಂದಿ ಇರ್ತಾವೆ? ನಿಮ್ಗೆ ಏನು ಗೊತ್ತೆ? ನಿಮ್ಗೆ ಎದಕ್ಕೆ ಬೇಕಾ? ಸುಮ್ಮನೆ ತೊಗೊಳೋ ಒಮ್ಮೆ ಆಟ ಆಡಿಸ್ತಿರ್ತಾನೆ. ಆಟ ಆಡಿಸ್ ಸುಮ್ಮನೆ ಆಟ ಆಡೋಣ ನೋಡಿದಾಗ ಅವನು ಹೇಳ್ತಿರ್ತಾನೆ. ಹಾಂ ಓಲೆ ಕಾರಣಿಗೆ ಬರದ ಸುದ್ದಿಯ ಚಿಂತೆ, ಸಾಲಗಳು, ಶೋಧಗಳು, ನೋವುಗಳು, ನಲಿವುಗಳು, ಕಾಲೋಟ ಹೋಗೋನು ಊಟ ಮುಂಕುತ್ತಿಮ್ಮ ಹೇಳ್ತಾರೆ. ಬದುಕು ಜಟಗ ಮಂಡಿದ್ವಿ ಹತ್ರ ಸಾಹೇಬ ಹೇಳಿದಂತೆ ಎಷ್ಟು ಸರಳದ ಭಾಳ ಚಂದ ಈಗ ಹೋದವ್ರು ಬಿಡ್ರಿ ಎಷ್ಟು ಸುಲಭದ ರೀ. ಆರಾಮಿರ್ಲಿಕ್ಕೆ ಕಾರಣಗಳು ಭಾಳ ಇಲ್ಲಿ. ಹೌದು ಸುಳ್ಳು ಭಾಳ ಕಾರಣವ ಆರಾಮಿರ್ಬೋದು ರೀ. ಇವತ್ತು ಏನು ಅನ್ಸೋಕ ಬರೋದೇವ್ರಿ ಕೆಲವೊಂದು ಅದ್ರಿ ಎಸ್ 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 ಅಂದ್ರೆ ಹೊರಗಿನೂ ಓಕೆ ಹೌದು ಒಳಗಿನೂ ಒಳಗೊಂದು ಅದು ನಡೆದಿರ್ತದೆ. ಹೌದು ಅವು ಕೆಲವೊಂದು ದಾರಿ ಹೋಗ್ಲಿಕ್ಕೆ ಬೇಕಾಗ್ತವೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಮಂದಿ ಅದೇ ಈ ಯಾತ್ರೆಗಳು ಮಾಡಿ ಬಂದು ದೊಡ್ಡ ಯಾತ್ರೆ ಆದಿದ್ದು ಈ ಹೊಸ ಹೊಸ ಅನುಭವಗಳು, ಹೊಸ ಹೊಸ ವಿಚಾರಗಳು ಮತ್ತು ಬರ್ಬೇಕೀಗ ಇದೇ ಬದಲಾವಣೆ. ನಿಜವಾದ ಯಾತ್ರೆ ಜೀವನ ಯಾತ್ರಕ್ಕೆ ಹೋಗಿ ಬಂದು ಏನಾಗ್ತದೆ? ಏನು ಅದರಿಂದ ಏನು ಲಾಭ ಬೇಕು ಹೊಡೆ ಈಗ ಏನು ಅದರಿಂದ ಲಾಭ ಏನಾಗ್ತಪ್ಪ? ಆಮೇಲೆ ಎಷ್ಟು ಕ್ಷಣಿಕದ ಅಂತ ಗೊತ್ತಾ ಜೀವನ, ಎಷ್ಟು ಕ್ಷಣಿಕದ. ಯಾಕೆ ಎಷ್ಟು ಅವಾಗಿನ ಆಸ್ತಿ ತೊಗೊಂಡಿದ್ದೆ, ಪಣಿ ಪತ್ರಿ ಇಟ್ಕೊಂಡಿದ್ದೆ, ನೀನು ಇಟ್ಕೊಂಡೋಗಿದ್ದೆ ಏನಿಲ್ಲ ಅಲ್ಲಿ ಇಟ್ಕೊಂಡೋಗಿದ್ದು ಒಂದು ಬಿಟ್ಟು ಕೈಯಾಗ ಒಂದು ಸ್ವಲ್ಪ ರೊಕ್ಕ ಇಟ್ಕೊಂಡೋಗಿದ್ದೆ ಅಷ್ಟೇ. ಹೌದಾ? ಒಂದು ನಾಲ್ಕೈದು ಒಂದು ಡ್ರೆಸ್ ಇಟ್ಕೊಂಡಿದ್ದೆ ಅಷ್ಟೇ. ಒಂದು ಟ್ಯಾಬ್ಲೆಟ್ ಇಟ್ಕೊಂಡಿದ್ದೆ. ಮತ್ತೇನು ಮಾಡಿದ್ವಿ? ಏನು ಇಟ್ಕೊಂಡು ಹೋಗ್ಬೇಕಾಗ್ತದೆ? ಎಷ್ಟು ಅವಶ್ಯಕತೆಗಳು. ಕುರ್ಚಿ ತೊಗೊಂಡು ಯಾಕೆ ತೊಗೊಂಡಿಲ್ಲ? ಮತ್ತು ಕುರ್ಚಿಯನ್ನು ಕುತ್ಕೊಂಡು ಊಟ ಮಾಡೋರಲ್ಲ ಅವನೆಲ್ಲ ಸಮಸ್ಯೆ ಹೌದಲ್ಲ ರೀ. ಆ ಮದುವೆ ಟೈಮ್ನ ಡ್ರೆಸ್ ಯಾಕೆ ತೊಗೊಂಡು ಹೋಗಲಿಲ್ಲ? ಎಂಥ ಚಲೋ ಡ್ರೆಸ್ ಇರ್ತದೆ, ಚಲೋ ಮಡಿಗಿಡಿ ಇಟ್ಕೊಂಡು ಯಾಕೆ ಹೋಗಲಿಲ್ಲ? ಅದಕ್ಕೆ ಪ್ರಯಾಣಕ್ಕೆ ಲಗೇಜ್ ಕಡಿಮೆ ಇರಬೇಕು. ಹೌದು ಹೌದು ಹಂಗೆ ಜೀವನ ಪ್ರಯಾಣಕ್ಕೂ ಏನ್ರಿ ಸ್ವಲ್ಪ ಲಗೇಜ್ಗಳು ಕಡಿಮೆ ಇತ್ತಂದ್ರೆ ನಿಮ್ಮ ಯಾತ್ರೆ ಹಂಗೆ ಜೀವನ ಯಾತ್ರೆ ಸುಸೂತ್ರ ಆಗ್ತದೆ. ಏನಿಲ್ಲ ಅಂತ ಒಳಗೆ ಲಗೇಜ್ ಅವಲ್ರಿ. ಹೌದು ಕೆಲವು ಲಗೇಜ್ ಕಡಿಮೆ ಕಡಿಮೆ ಹೌದು ನಿಜವಾದ ಜೀವನ ಅನುಭವ ಆಗಿದ್ದು ನನಗೆ ನಡೆದಿದೆ. ಆಹಾ ಏನು ನಿಮ್ಗೆ ಹೇಳ್ತಾನೆ ಮನೆ ಬಂದಾಗ ಆ ಖುಷಿ ಬೇರೆ, ಮನೆ ಬಂದಾಗ ಖುಷಿ ಬೇರೆ. ಹೌದು ಯಾಕಂದ್ರೆ ಅಲ್ಲಿ ನೋಡಿದ್ರೆ ಅದೊಂದು ವ್ಯವಸ್ಥೆ ಅದ ಅಲ್ಲಿ. ಹೌದು ಅಲ್ಲಿ ನೀವು ಒಳಗೆ ಪಾದ ನೀವು ಕಾಲು ಇಟ್ಟರೆ ಸಾಕು. ಹೌದು ನಿಮ್ಮ ಮಂತನಾಗದ ನಿಮ್ಮ ಯೋಗ್ಯತೆ ಹೆಂಗದ ಕಂಡಿಲ್ಲ. ಇವಾಗ ರೊಕ್ಕದಿಂದ ಯೋಗ್ಯತೆ ಕಂಡಿಲ್ಲ. ಮನೆಗೆ ಬಂದ ಕೂಡ ಖುಷಿ ಬರ್ರಿಪ್ಪ ಬರ್ರಿ 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 ಬಂದ್ರೆ ಯಾಕೆ ಬಂದ್ರೆ ಒಂದು ರೀತಿ ಒಳಗೆ ಬರ್ರಿ ಭಾಷೆದ್ರೆ ಗೊತ್ತಾಗ್ತದೆ. ಮನಸ್ಸು ಬರೀ ಒಂದು ಮಾತು ಗೊತ್ತಾಗ್ತದೆ. ಅವ್ರವ್ರ ಯೋಗ್ಯತೆ ಹೆಂಗದ ಗೊತ್ತಾಗ್ತದ. ಈಗ ನನಗಿಂತ ಈಗ ಇವ್ರು ಬರ್ತಿರ್ತಾರಲ್ಲ, ಅಪ್ಪ ನಡಿಯಪ್ಪ ಹೋಗಿ ನಡಿಯಪ್ಪ, ನಮ್ಗಿಂತ ದೂರ ಮೊದಲು ಹೇಳ್ತಿರ್ತಾರೆ. ಈಗ ಅಂದ್ರೆ ಆ ಮನೆ ತರ ಪರಿಸ್ಥಿತಿ ಅಪ್ಪ ನಡಿಯಪ್ಪ ಯಾಕಂದ್ರೆ ಕೂಡ್ಲಿಕ್ಕೆ ಆಗೋದಪ್ಪ ಅಂತ ಇರ್ತಾರೆ. ವೈಬ್ರೇಷನ್ ನೆಗೆಟಿವ್ ಗೊತ್ತಾಗ್ತದೆ. ಅದೇ